ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಧಾರವಾಡ ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ವಾಹನ ಸವಾರರಲ್ಲಿ ವಿನೂತನವಾಗಿ ಜಾಗೃತಿಯನ್ನು ಮೂಡಿಸಲಾಯಿತು. ಯಮಧರ್ಮ ಹಾಗೂ ಚಿತ್ರಗುಪ್ತನ ವೇಷ ತೊಟ್ಟಂತಹ ಕಲಾವಿದರು ಹೆಲ್ಮೆಟ್ ಧರಿಸದವರನ್ನ ತಡೆದು ಹೆಲ್ಮೆಟ್ ಏಕೆ ಧರಿಸಬೇಕು, ಅದರಿಂದ ಪ್ರಯೋಜನಗಳೇನು ಅನ್ನುವಂಥದ್ರ ಬಗ್ಗೆ ಬೈಕ್ ಸವಾರರಲ್ಲಿ ಜಾಗೃತಿಯನ್ನು ಮೂಡಿಸಿದರು. ಯಮಧರ್ಮ ಮತ್ತು ಯಮಕಿಂಕರರು ಬಂದಿರುವರು ನಮ್ಮನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಎಲ್ಲ ಸರಕರು ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ, ಮದ್ಯಪಾನ ಮಾಡಿ ವಾಹನವನ್ನು ಚಲಾಯಿಸಬೇಡಿ. ನಮ್ಮಲ್ಲಿ ಯಮದೂತರು ಬಂದಿರುವರು ಯಮಲೋಕಕ್ಕೆ ಕರೆದುಕೊಂಡು ಹೋಗುತ್ತಾರೆ ಹಾಗೇನಾದರೂ ಇದ್ದರೆ. ಇನ್ನು ಕಾರ್ಯಾಚರಣೆ ಮಾಡುವಾಗ ಸೀಟ್ ಬೆಲ್ಟ್ ಅನ್ನು ಧರಿಸುವಂಥದ್ದು, ಮದ್ಯಪಾನ ಅಥವಾ ನೀತಿ ಬಾಹಿರ ಡ್ರಗ್ಸ್ ಸೇವಿಸಿ ಎಂದಿಗೂ ಕೂಡ ವಾಹನವನ್ನ ಚಾಲನೆ ಮಾಡಬೇಡಿ. ವೇಗದ ಮಿತಿಯನ್ನ ಎಂದಿಗೂ ಕೂಡ ಮೀರಬೇಡಿ. ಆಟೋಗಳಲ್ಲಿ 6ಕ್ಕಿಂತ ಹೆಚ್ಚು ಜನ ಶಾಲಾ ಮಕ್ಕಳನ್ನ ಕರೆದುಕೊಂಡು ಹೋಗಬೇಡಿ ಅಂತ ಹೇಳಿ ಇತ್ಯಾದಿ ನಿಯಮಗಳನ್ನ ವಾಹನ ಸವಾರರಿಗೆ ತಿಳಿಸಿ ಅವರಿಗೆ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಯಿತು. ಈ ವೇಳೆ ಕೆಲ ಬೈಕ್ ಸವಾರರಿಗೆ ಯಮಧರ್ಮನ ವೇಷಧಾರಿ ವಾರ್ನಿಂಗ್ ಕೊಟ್ಟು ಮುಂದೆ ಸಂಚಾರ ನಿಯಮ ಉಲ್ಲಂಘಿಸದಂತೆ ಸೂಚನೆ ನೀಡಿ ಕಳುಹಿಸಿರುವಂತಹ ಪ್ರಸಂಗ ಕೂಡ ನಡೆಯಿತು. ಸಂಚಾರಿ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮೇಟಿ ಅವರ ನೇತೃತ್ವದಲ್ಲಿ ಈ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ನಡೆಸಲಾಯಿತು. ಮೂರು ಜನರನ್ನು ಹಾಕಿಕೊಂಡು ಈ ಗಾಡಿಯಲ್ಲಿ ವಾಹನ ಚಲಾಯಿಸಿದರೆ ಈ ವಾಹನವು ನಿನ್ನ ಹಿನ್ನಡೆಯಲ್ಲಿ ಇರುತ್ತದೆ. ಇಬ್ಬರೇ ಈ ಗಾಡಿಯಲ್ಲಿ ವಾಹನವನ್ನು ಚಲಾಯಿಸಬಲ್ಲರು. 3 ಜನ ಆದರೆ ನಿಮ್ಮ ಕೈಯಲ್ಲಿ ಗಾಡಿ ಇರುವುದಿಲ್ಲ. ಹಾಗೆ ಮತ್ತು ನೀವು ಹೆಲ್ಮೆಟ್ ಅನ್ನು ಸಹ ಧರಿಸಿಲ್ಲ. ನಿಮಗೆ ಅಪಾಯವಾದರೆ ನಿಮ್ಮ ಮನೆಯವರಿಗೆ ತೊಂದರೆ, ನಿಮಗಲ್ಲ. ನಿಮಗೇನು ಒಬ್ಬರೇ ಇರುತ್ತೀರಾ? ಮನೆಯಲ್ಲಿರುವವರು ತಾಯಿ ತಂದೆ. ಇನ್ನೊಮ್ಮೆ ಈ ತಪ್ಪು ನಡೆದರೆ ನಾನು ನಿಮ್ಮನ್ನು ಯಮಲೋಕಕ್ಕೆ ಕರೆದೊಯ್ಯುವೆ. ಎಲ್ಲ ಸಂಚಾರಿಗಳಿಗೆ, ಎಲ್ಲ ವಾಹನ ಸಂಚಾರಿಗಳಿಗೆ ನಾನು ತಿಳಿಸುವುದೇನೆಂದರೆ ಹೆಲ್ಮೆಟ್ ಧರಿಸಿ. ಎಲ್ಲ ವಾಹನಗಳಿನ ಮತ್ತು ಅವು ಇರುವಂಥ ಎಲ್ಲ ಪತ್ರಗಳು, ಕಾಗದಗಳು ಎಲ್ಲವನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ಮತ್ತೇನೆಂದರೆ ನೀವು ಡ್ರಿಂಕ್ ಆ್ಯಂಡ್ ಡ್ರೈವ್ ಮತ್ತು ಟ್ರಿಬಲ್ ರೈಡಿ ಹೆಚ್ಚಿಗೆ ಮನೆಯನ್ನು ಹಾಕಿಸಿಕೊಂಡು ಗಾಡಿಯನ್ನು ಓಡಿಸಬೇಡಿ. ಮತ್ತು ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಿ. ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ ಅಷ್ಟೇ. ಹಲೋ ಭಾರತ್ ಮಾತಾ ಕಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.